ಕ್ರ್ಯಾಶ್ ಕೋರ್ಸ್ ನಂಬರ್ 4 ಹಿಂದಿನ ವಿಡಿಯೋಗಳು ಕ್ರ್ಯಾಶ್ ಕೋರ್ಸ್ ನಂಬರ್ 1, 2, 3ನೇ ಭಾಗವನ್ನು ವೀಕ್ಷಿಸಲು ನಮ್ಮ ಪ್ಲೇಲಿಸ್ಟ್ಗೆ ಭೇಟಿ ಕೊಡಿ. ಇಲ್ಲಾಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಎಲ್ಲ ವಿಡಿಯೋಗಳು ಸಿಗುತ್ತೆ. ಈಗ ಸ್ನೇಹಿತರೆ ಕ್ರ್ಯಾಶ್ ಕೋರ್ಸ್ ನಂಬರ್ 4 ನೋಡೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸೋಪು ತಯಾರಿಕೆಗೆ ಬೇಕಾದ ಮುಖ್ಯ ಕಚ್ಚಾ ಸಾಮಗ್ರಿ ಯಾವುದು? ಇಲ್ಲಿ ಕೆಲವೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ: ಸಕ್ಕರೆ, ನಿಂಬೆ ರಸ, ಹೂವುಗಳು, ತೈಲ ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ತೈಲ. ಅಂದರೆ ಸೋಪು ತಯಾರಿಕೆಗೆ ಬೇಕಾದ ಮುಖ್ಯ ಕಚ್ಚಾ ಸಾಮಗ್ರಿ ತೈಲ. ಮುಂದಿನ ಪ್ರಶ್ನೆ, ಮೇಡಮ್ ಕ್ಯೂರಿ ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಬಹುಮಾನ ಪಡೆದ ವರ್ಷ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, 1911ರಲ್ಲಿ ಮೇಡಮ್ ಕ್ಯೂರಿಯವರು ರಸಾಯನಶಾಸ್ತ್ರದಲ್ಲಿ ನೊಬೆಲ್ ಬಹುಮಾನವನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ರಾವತ್ ಬಾಟಾ ಪರಮಾಣು ವಿದ್ಯುತ್ ಕೇಂದ್ರವಿರುವುದು ಯಾವ ರಾಜ್ಯದಲ್ಲಿ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ರಾಜಸ್ಥಾನದಲ್ಲಿ ರಾವತ್ ಬಾಟಾ ಪರಮಾಣು ವಿದ್ಯುತ್ ಕೇಂದ್ರವಿದೆ. 64ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿವೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿರುವ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನು ಹೊಂದಿವೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, 4. ಅಂದರೆ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನು ಹೊಂದಿವೆ. ಮುಂದಿನ ಪ್ರಶ್ನೆ, ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರವನ್ನು ಏನೆಂದು ಕರೆಯುತ್ತಾರೆ? ಇನ್ನೊಮ್ಮೆ ಓದಿ ಹೇಳ್ತೀನಿ. ಏಕಮಾನ ಕಾಲದಲ್ಲಿ ಒಂದು ಕಾಯವು ಚಲಿಸಿದ ದೂರವನ್ನು ಏನೆಂದು ಕರೆಯುತ್ತಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಜವ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಸೂರ್ಯನಿಂದ ಭೂಮಿಯನ್ನು ತಲುಪುವ ವಿಕಿರಣ ಶಕ್ತಿಯ ಭಾಗವನ್ನು ಹಸಿರು ಸಸ್ಯಗಳು ಯಾವ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತವೆ. ಮುಂದಿನ ಪ್ರಶ್ನೆ, ಪಶ್ಚಿಮಕ್ಕೆ ಹರಿಯುವ ದಕ್ಷಿಣ ಭಾರತದ ನದಿಗಳಲ್ಲಿ ಉದ್ದವಾದ ನದಿ ಈ ಕೆಳಗಿನವುಗಳಲ್ಲಿ ಯಾವುದು? ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ: ನರ್ಮದಾ ನದಿ, ನೇತ್ರಾವತಿ ನದಿ, ಶರಾವತಿ ನದಿ, ಕಾಳಿ ನದಿ. ಇವುಗಳಲ್ಲಿ ಅತ್ಯಂತ ಉದ್ದವಾದಂತಹ ನದಿ ಅಂದರೆ ಆಪ್ಷನ್ ಎ, ನರ್ಮದಾ ನದಿ. ಮುಂದಿನ ಪ್ರಶ್ನೆ, ಅಶೋಕ ನಡೆಸಿದ ಕಳಿಂಗ ಯುದ್ಧ ಯಾವಾಗ ಜರುಗಿತು? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯಿತು. ಮುಂದಿನ ಪ್ರಶ್ನೆ, ಬಿಸ್ಮಾರ್ಕ್ ಆರ್ಕಿಪೆಲಾಗೋ ಎಂಬ ಅಗ್ನಿಪರ್ವತ ಎಲ್ಲಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಪಪುವಾ ನ್ಯೂ ಗಿನಿ. ಮುಂದಿನ ಪ್ರಶ್ನೆ, ಭಾರತೀಯ ರಫ್ತು ಆಮದು ಬ್ಯಾಂಕ್ ಅಂದರೆ ಎಕ್ಸಿಮ್ ಬ್ಯಾಂಕ್ ಸ್ಥಾಪಿತವಾದ ವರ್ಷ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, 1982ರಲ್ಲಿ ರಫ್ತು ಆಮದು ಬ್ಯಾಂಕ್ ಸ್ಥಾಪಿತವಾಯಿತು. ರಫ್ತು ಆಮದು ಬ್ಯಾಂಕಿಗೆ ಇಂಗ್ಲಿಷ್ನಲ್ಲಿ ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ. EX ಅಂದರೆ ಎಕ್ಸ್ಪೋರ್ಟ್, IM ಅಂದರೆ ಇಂಪೋರ್ಟ್, ಎರಡನ್ನ ಸೇರಿಸಿ ಎಕ್ಸಿಮ್ ಅಂತ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ರಿಕ್ಟರ್ ಮಾಪಕವು ಯಾವುದರ ತೀವ್ರತೆಯನ್ನು ಅಳೆಯಲು ಬಳಕೆಯಾಗುತ್ತದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಭೂಕಂಪ. ಇಲ್ಲಿ ಮೊದಲನೇ ಆಪ್ಷನ್ ಸೌರ ವಿಕಿರಣ ಅಂದರೆ ಸೋಲಾರ್ ರೇಡಿಯೇಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಎರಡನೇದು ಸಿಡಿಲು ಅಂದರೆ ಲೈಟ್ನಿಂಗ್ ಅಂತ ಕರೀತಾರೆ. 4ನೇದು ಚಂಡಮಾರುತ ಅಂದರೆ ಸೈಕ್ಲೋನು. 3ನೇದು ಭೂಕಂಪ ಅಂದರೆ ಅರ್ಥಕ್ವೇಕು. ರಿಕ್ಟರ್ ಮಾಪಕವು ಭೂಕಂಪದ ತೀವ್ರತೆಯನ್ನು ಅಳೆಯಲು ಬಳಕೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಅಲಕನಂದ ಮತ್ತು ಭಾಗೀರಥಿಗಳ ಸಂಗಮ ಪ್ರದೇಶದಲ್ಲಿರುವ ಸ್ಥಳ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದೇವಪ್ರಯಾಗವು ಅಲಕನಂದ ಮತ್ತು ಭಾಗೀರಥಿಗಳ ಸಂಗಮ ಪ್ರದೇಶದಲ್ಲಿದೆ. ಮುಂದಿನ ಪ್ರಶ್ನೆ, ಶಿವಾಜಿಯು ರಚಿಸಿದ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಅಷ್ಟಪ್ರಧಾನ. ಅಂದರೆ ಶಿವಾಜಿಯು ರಚಿಸಿದ ಮಂತ್ರಿಮಂಡಲವನ್ನು ಅಷ್ಟಪ್ರಧಾನ ಅಂತ ಕರಿತಾ ಇದ್ರು. ಮುಂದಿನ ಪ್ರಶ್ನೆ, ರಾಜತರಂಗಿಣಿಯನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕಲ್ಹಣ. ಇಲ್ಲಿ ಸ್ನೇಹಿತರೆ ಆಪ್ಷನ್ ಅನ್ನು ನೋಡಿ. ಮೊದಲನೇ ಆಪ್ಷನ್ ಏನಿದೆ ಅಂದರೆ ಬಿಲ್ಹಣ. ಬಿಲ್ಹಣನು ರಚಿಸಿದು ಏನಂದರೆ ವಿಕ್ರಮಾಂಕ ದೇವ ಚರಿತವನ್ನು ಬಿಲ್ಹಣ ರಚಿಸಿದ. ಆಪ್ಷನ್ ಡಿ, ಕಾಳಿದಾಸ ಅಂತ ಕೊಟ್ಟಿದ್ದಾರೆ. ಕಾಳಿದಾಸನು ಅಭಿಜ್ಞಾನ ಶಾಕುಂತಲಂ, ಮಾಳವಿಕಾಗ್ನಿಮಿತ್ರಂ, ರಘುವಂಶಂ, ಮೇಘದೂತ, ವಿಕ್ರಮೋರ್ವಶಿಯಂ, ಕುಮಾರ ಸಂಭವಂ ಮತ್ತು ಋತು ಸಂಹಾರಗಳನ್ನು ಕಾಳಿದಾಸನು ರಚಿಸಿದ್ದಾನೆ. ಇಲ್ಲಿ ಆಪ್ಷನ್ ಸಿ ಅನ್ನು ನೋಡಿ, ವಿಕ್ರಮಾದಿತ್ಯ. ಇವನು ವಿಕ್ರಮಾದಿತ್ಯ ಯಾರಂದರೆ ನಿಮಗೆಲ್ಲ ಗೊತ್ತೇ ಇದೆ, ವಿಕ್ರಮ ಸಂವತ್ಸರ ಅಂತ ಕೇಳಿರ್ತಾರೆ. ವಿಕ್ರಮ ಸಂವತ್ಸರ ಯಾವಾಗ ಶುರು ಆಯ್ತು ಅಂದರೆ ಕ್ರಿಸ್ತ ಪೂರ್ವ 57ರಲ್ಲಿ ವಿಕ್ರಮ ಸಂವತ್ಸರ ಸ್ಟಾರ್ಟ್ ಆಯಿತು. ಯಾಕೆ ಸ್ಟಾರ್ಟ್ ಆಯ್ತು ಅಂದರೆ ಆವಾಗ ಈ ವಿಕ್ರಮಾದಿತ್ಯ ಅನ್ನೋನು ಶಕರನ್ನು ಸೋಲಿಸಿದ್ದ ಒಂದು ನೆನಪಿಗೆ ಈ ವಿಕ್ರಮ ಸಂವತ್ಸರವು 57 BCE ಅಂದರೆ
ಕ್ರಿಸ್ತಪೂರ್ವ 57ರಲ್ಲಿ ಇದು ಸ್ಟಾರ್ಟ್ ಆಯಿತು. ಮತ್ತು ಈ ವಿಕ್ರಮಾದಿತ್ಯನ ಒಂದು ರಾಜಧಾನಿ ಯಾವುದಾಗಿತ್ತಂದರೆ ಉಜ್ಜಯಿನಿ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವು ಜನ ಪಾಟಲಿಪುತ್ರ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ದಾಳಿಯನ್ನ ಪ್ರತಿರೋಧಿಸಿದ ಅರಸ ಯಾರು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪೋರಸ್. ಮುಂದಿನ ಪ್ರಶ್ನೆ, ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆ ಆಗಿದ್ದು ಯಾವಾಗ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ 1971ರಲ್ಲಿ, ಅಂದರೆ 1971ರಲ್ಲಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆ ಆಯಿತು. ಮುಂದಿನ ಪ್ರಶ್ನೆ, ರಫ್ತು ಮಾಡುವುದಕ್ಕಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತರಿಯನ್ನು ನೀಡುವ ಬ್ಯಾಂಕು ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಕ್ಸಿಮ್ ಬ್ಯಾಂಕ್. ನಾನು ಆವಾಗಲೇ ಹೇಳ್ತಾ ಇದ್ದೆ, 71ನೇ ಕ್ವಶನಲ್ಲಿ ಹೇಳಿದ್ದೀನಿ. ಎಕ್ಸಿಮ್ ಬ್ಯಾಂಕ್ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್. ಮುಂದಿನ ಪ್ರಶ್ನೆ, ತ್ರಿಕೋನಾಕಾರವನ್ನು ಹೊಂದಿದ ಭೂಖಂಡ ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಅಮೆರಿಕವು ತ್ರಿಕೋನಾಕಾರದ ಭೂಖಂಡವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, PSLV ಎಂಬುದು ಈ ಕೆಳಗಿನವುಗಳ ಸಂಕ್ಷಿಪ್ತ ರೂಪ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV. ಸ್ನೇಹಿತರೆ ಇದಿಷ್ಟು ಕ್ರ್ಯಾಶ್ ಕೋರ್ಸ್ 4 ಆಯಿತು. ಇದೇ ಥರದ ಹೆಚ್ಚಿನ ಮುಂದುವರೆದ ಕ್ರ್ಯಾಶ್ ಕೋರ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.